ಗಾಯ್ಸ್, ನಾನಿವತ್ತು ಹೊರಟಿದ್ದೆ ಅಡಕೆನಾಡು ಚನ್ನಗಿರಿಗೆ ಬಂದು ಕೋಟೆ ನೋಡದೆ ಹೋದ್ರೆ ಹೇಗೆ ಅಂತೇಳಿ ಕೋಟೆನ ನೋಡೋಣ ಅಂತೇಳಿ ಹೊರಟ. ಬನ್ನಿ ಗಾಯ್ಸ್, ನೋಡೋಣ. ಈ ಕೋಟೆಯನ್ನ ಕೆಳದಿ ರಾಣಿ ಚೆನ್ನಮ್ಮನವರು 17ನೇ ಶತಮಾನದಲ್ಲಿ ನಿರ್ಮಿಸಿದ್ದರು. ಈ ಕೋಟೆಯನ್ನು ಮಣ್ಣು ಹಾಗೂ ಕಲ್ಲು ಮತ್ತು ಗಾರಿಗಳಿಂದ ನಿರ್ಮಿಸಲಾಗಿದೆ. ದಾವಣಗೆರೆಯಿಂದ 45 ಕಿಲೋಮೀಟರ್ ಹಾಗೂ ಹೊಳಲ್ಕೆರೆಯಿಂದ ಅಥವಾ ಭದ್ರಾವತಿಯಿಂದ 27 ಕಿಲೋಮೀಟರ್ ದೂರದಲ್ಲಿದೆ. ಈ ಚನ್ನಗಿರಿಯ ಹಿಸ್ಟ್ರಿ ನೋಡ್ಬೇಕಂದ್ರೆ ಈ ಊರಿನ 16ನೇ ಮತ್ತು 17ನೇ ಶತಮಾನಗಳ ಇತಿಹಾಸವಿದೆ. ಈ ಪ್ಲೇಸ್ನ ಸ್ಟಾರ್ಟಿಂಗಲ್ಲಿ ಅಸಂಡಿನಾಡು ಎಂಬ ಹೆಸರಿನಿಂದ ಗಂಗರ ಅಧೀನದಲ್ಲಿತ್ತು ಅಂತ ಹೇಳಲಾಗುತ್ತದೆ. ಆನಂತರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನೊಳಂಬವಾಡಿಯಾಗಿ ಆಳಲ್ಪಟ್ಟಿತ್ತು ಅಂತ ಹೇಳಲಾಗುತ್ತದೆ. ತಂಗಿಯ ಪಾಂಡ್ಯರ ಆಳ್ವಿಕೆಯಲ್ಲಿ ಇದು ಹುಲಿಕೆರೆ ಎಂದು ಪ್ರಸಿದ್ಧಿಯಾಗಿತ್ತು. ನಂತರ 17ನೇ ಶತಮಾನದಲ್ಲಿ ಕೆಳದಿ ಸಂಸ್ಥಾನದ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಪ್ರದೇಶದ ಬೆಟ್ಟದ ಮೇಲೆ ಕೆಳದಿ ರಾಣಿ ಚೆನ್ನಮ್ಮಳು ಕೋಟೆಯನ್ನು ನಿರ್ಮಿಸಿದ ನಂತರ ಸ್ಥಳಕ್ಕೆ ಚನ್ನಗಿರಿ ಎಂಬ ಹೆಸರು ಬಂದಿದೆ. ಚನ್ನಗಿರಿಯ ಮೂಲ ಹೆಸರು ಹುಲಿಕೆರೆ ಅಂತ ಹೇಳಲಾಗುತ್ತದೆ. ಇದಿಷ್ಟು ಚನ್ನಗಿರಿ ಕೋಟೆಯ ಹಿಸ್ಟ್ರಿ ಆಗಿದೆ. ಚನ್ನಗಿರಿ ಆಯ್ಕೆಲ್ಲ ಒಂದು ಕಾಮೆಂಟ್ ಆಗ್ರಪ್ಪ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ.